ಫುಡ್ ಡಿಪಾರ್ಟ್ಮೆಂಟ್ ಸರ್ವೆ ಆಫೀಸ್ ಎರಡೂ ಇದೆ. ಎಪ್ಪತ್ತು ಜನ ಕಲಾಕಾರ್ಸಲ್ಲಿ ಇವತ್ತು ಎಷ್ಟು ಜನ ಬಂದಿದ್ದಾರೆ? Rajni 7349 75 888 1. ಆನ್ಸರ್ ಮಾಡಿ ವರಲಕ್ಷ್ಮಿ ರಜಾನ ಶ್ರೀನಿವಾಸ ಮೂವತ್ತೈದು ಜನ. ಅರವತ್ತು ಜನ ಯೂನಿಟ್ ಡಿಸ್ಟ್ರಿಕ್ಟ್ಸಿ ಕ್ಲಾಸ್ ಲಿಸ್ಟ್ ಕೊಡೋಣ. ನೀವು ಚೆಕ್ ಮಾಡ್ತೀರಾ ಅದನ್ನು? ಮಂತ್ಲಿ ಅದರಲ್ಲಿ ಎಷ್ಟು ಮಾಡ್ತೀವಿ? ಮಾನಿಟರ್ ಮಾಡಬೇಕು ಎವ್ರಿ ಮಂತ್ ಎವ್ರಿ ಡೇ ಡೈಲಿ ಕೊಟ್ಟು ಯಾವತ್ತು ಸರ್ಟಿಫೈ ಅಲ್ವಾ ಮಾಡಿದಿರ? ಇನ್ನೊಂದು ತಿಂಗಳು ಸ್ವಲ್ಪ ಕೊಡಿ. ಇದು ಏಪ್ರಿಲ್ ಮಾರ್ಚ್ ಕೊಡಿ, ಫೆಬ್ರವರಿ ಕೊಡಿ, ಸೈಕಲ್ ಕೊಡಿ. ಇದೇ ಮೂವ್ಮೆಂಟ್ ಎಷ್ಟಾದ್ರೆ 21 ಇದೆ. ಮಿಕ್ಕಿದ್ದು 29/3/2021 21 2 3 4 3 ವರ್ಷ ಬರ್ತಾ ಇಲ್ಲ. ಬರಿಬೇಕಲ್ಲ, ಎಷ್ಟೊಂದು ಹೋದ್ರೆ ಎಷ್ಟೊಂದು ಬರಿಬೇಕಮ್ಮ. ಎರಡು ಎಂಟ್ರಿ ಹಾಕ್ಬೇಕು. ಯು ಶುಡ್ ಮಾನಿಟರ್ ಪ್ರಾಪರ್ಲಿ. ಇದಾದ ಇಷ್ಟಪಟ್ಟು ಮಾಡ್ತಾರೆ. ಎಷ್ಟು ಆರ್ಟಿಕಲ್ಸ್ ಪೆಂಡಿಂಗ್ ಇದೆ? ನೀವು ಜ್ಞಾಪಕ ಇಲ್ವಾ? ಹಿಂಗಂದ್ರೆ ಪಟ್ಟ ಅಂತ ಆರ್ಟಿಕಲ್ ಎಷ್ಟಿದೆ, 7 ಎಷ್ಟಿದೆ, ನಿಮ್ಮ ರೆಗ್ಯುಲೈಸೇಷನ್ ಎಷ್ಟಿದೆ ಎಲ್ಲ ತರಿಸ್ತಿದ್ದಾರೆ. ಇವ್ರಿಗೆ ಬರೋ ಎ ಸಿ ಬರುತ್ತೆ. ಅದು ಬ್ರಿಟಿಷರಲ್ಲಿ ಎ ಸಿ ಮುಂದೆ ಅಪ್ಲಿಕೇಶನ್ ಹಾಕ್ಬೇಕು ನೀವು. ಸೆಕ್ಷನ್ 4 ಅಲ್ಲಿ ಅಲ್ಲಿ ಮಾಡ್ತಾರೆ ಅವರು ಹುಡ್ಕೊಡ್ತಾರೆ. ತಾಯಿ ಅಸಿಸ್ಟೆಂಟ್ ಕಮಿಷನ್ ಓದಿಸ್ಕೋಬೇಕು. ಡಾಕ್ಯುಮೆಂಟು ಸಿಗ್ತಾ ಇಲ್ಲ. ಆರ್ಡರ್ ಅಪ್ಲೈ ಮಾಡಿರಿ. ಮಾಡಿದ್ವಿ ಕೊಟ್ಟಿಲ್ಲ ಅಂತ ಅಪೀಲ್ ಹಾಕಿ 30,000 ಆಗ್ತಾರೆ ಕೈಯಿಂದ. ಎಷ್ಟು ವರ್ಷ ಆಯ್ತು? ಕೆಲವೊಂದು ಬಚ್ಚಿಟ್ಬಿಡ್ತಾವ. ಹೋಗಿ ನಿಮ್ಮ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇಸ್ಕೊಂಡು ಇಟ್ಕೊಳ್ಳಿ. ಅವರೇ ಚುಚ್ಚಿಬಿಡ್ತಾರೆ. ಎಲ್ಲ ಮಾಡ್ತಾರೆ, ಮುಚ್ಚಿಬಿಡ್ತಾರೆ. ಇವ್ರ ರೆಕಾರ್ಡ್ಸು ಹೊರಗಡೆ ಎಲ್ಲ ಹೋಗಿರ್ತಾರೆ ಅಷ್ಟೇ. ನೀವು ಎಷ್ಟು ದಿವಸ ಆಗ್ತದೆ ಬಂದು? ನೀವು ಸ್ಟ್ರಾಂಗ್ ಆಗ್ಬೇಕ್ರಿ ಮೇಡಮ್. ನಿದ್ರೆ ಆಗಲ್ಲ. ಇಲ್ಲೆಲ್ಲ ಆರಾಮ ಹೆಸರಿದ್ರೆ ಕೂತ್ಕೊಂಡು ನೆಮ್ಮದಿ ಆಗಲ್ಲ. ಜನರಿಗೆ ನೆಮ್ಮದಿ ಆಗ್ಬೇಕಲ್ಲ. ರೆಕಾರ್ಡ್ ಯಾಕೆ ಸಿಕ್ಕಿಲ್ಲ? ನಿಮ್ಮ ರೈತ ಆಟೋ ಅಪ್ಲೈ ಮಾಡು. ಕೊಟ್ಟಿಲ್ಲ ಅಂದರೆ ಅಪೀಲು 19 ಮತ್ತೆ ನಿಮ್ಮನ್ನು ಕರೆಸ್ತಾರೆ. ಅಲ್ಲ, ನಿಮ್ಮ ಸ್ಟೋರ್ ಯಾರಮ್ಮ? ಸ್ಟೋರ್ ಇನ್ಚಾರ್ಜ್ ರೆಕಾರ್ಡ್ ಇನ್ಚಾರ್ಜ್ ಪಿಟಿಸಿಯಲ್ಲಿ ಪಾರ್ಟಿ ಎಲೆಕ್ಷನ್ ಸ್ಟಾರ್ಟ್ಸ್ ಆಗಿದೆ. ಮತ್ತೇನು ಮಾಡ್ತಾರೆ? ಅದೇ ಪಿಟಿಸಿಯಲ್ಲಿ ತೆಗೆದುಬಿಟ್ಟು ಅದು ಕ್ರಯ ಮಾಡ್ತಾರೆ. ಮತ್ತು ಆ ಕ್ರಯದ ಪ್ರಕಾರ ಪಿಟಿಸಿಯಲ್ಲಿ ಕೂರಿಸೋದಿಲ್ಲ. ಇವಾಗ ಇನ್ನೊಂದು ಪಿಟಿಸಿ ಅದು ಕೂರಿಸ್ತಾರೆ. ಯಾರಮ್ಮ ರೆಕಾರ್ಡ್ ಬೇಕಾದ್ರು? ನೀವು ಎಲ್ಲಿದ್ದು ಮೊದಲು ನೀವು ವಿಡಿಯೋ ಥರ ಎಲ್ಲ ಇಲ್ಲಿ ರೆವಿನ್ಯೂ ಆಫೀಸರು ದಾರಿ ಕಷ್ಟ ಕೋಲಾಗ ಸಿಕ್ಕಲ್ಲಿ ರೆಕಾರ್ಡ್ ಸಿಗಲ್ಲ. ಅವ್ರು ಮೊನ್ನೆ ನಮ್ಮಲ್ಲಿ ಸಿಗ್ತಲ್ಲ ರೆಕಾರ್ಡ್, ಒಂದು ಮನೆ ಇಟ್ಕೊಂಡ್ಬಿಡ್ತಾರೆ. 3 ಗಂಟೆ ಸಿಗ್ತಲ್ಲ, 3 ಗಂಟೆ ಸಿಗ್ತಲ್ಲ. ಅದು ನಿಮ್ಮ ಮನೆ ನಾವು ಚೆಕ್ ಮಾಡಿ ಅದೇ ಥರ ನಿಮ್ಮ ಹೇಳಿದ್ದು ಸೋರ್ಸ್ ಕಲ್ತು ಮಾಡಿ ಒಂದು 10 ಜನ ಏನಿಲ್ಲ ಸರ್.
ಅವ್ರು ಇಂಥ ಪ್ಲೇಸಸ್ ಮಾಡ್ಬೇಕು ಸರ್, ಜನ ಅನುಕೂಲ ಆಗುತ್ತೆ. ನೀವು ಟೌನಲ್ಲಿ ಮಾಡಿದಷ್ಟು ಬಿಟ್ಟರೆ ಅಷ್ಟು ಇಲ್ಲ ಆಗ್ಬೇಕು ಸರ್. ಯಾರು ವ್ಯವಹಾರಕ್ಕೆ ಬರ್ಬೇಕು. ये करिए पता है ಗೀತಾ ಮೇಡಮ್, ನೀವು ಇಲ್ಲ ಎಷ್ಟು ಪೆಂಡಿಂಗ್ ಬಳಿ ಮುಗಿಸ್ಬೇಕು, ಇಂಜಿನ್ ಆಗಲ್ಲ. ನೀವು ಡೋಂಟ್ ಡಿಪೆಂಡ್ ಅಪಾನ್ ಇವಾಗ ಶಿಕ್ಷಣ ಅವಾರ್ಟಿ ಎಲ್ಲ ಸೇರಿ ಹಾಂ ಜಾಸ್ತಿ ಆಗಿಲ್ಲಲ್ವಾ 2000 ಯಾರು ರೆಕಾರ್ಡ್ ಕೊಡ್ತಾರೆ ಯಾಕೆ ರೆಕಾರ್ಡ್ ಇಟ್ಟಲ್ಲ ಅಂತೇಳಿ ರೆಕಾರ್ಡ್ ಒಂದು ದೊಡ್ಡ ಹೋಗ್ತಿದ್ಯಾ, ಬೇರೆ ತಾಲೂಕು ಹೋಗಿದ್ಯಾ, ಚಿಂತಾಮಣಿಗೆ ಇಲ್ಲ ಮುಲ್ಬಾನ್ ಆಂಧ್ರ ಹತ್ರ ಇದೆ ಹೋಗ್ತಿದ್ಯಾ, ರೆಕಾರ್ಡ್ ಎಲ್ಲ ಒಳ್ಳೆ ಇವತ್ತಲ್ಲ ನೀವು ರೆಕಾರ್ಡ್ ಕೊಡ್ತಾ ಇಲ್ಲ. ಇಲ್ಲ ಅಂತಲ್ಲ ಕೊಡ್ತಾ ಇದ್ದೀವಿ ಅವ್ರಿಲ್ಲ ಅಂತಾರಲ್ಲ, ಅವರು ಒಂದು 6 ತಿಂಗಳ ಸುತ್ತಿರ್ತಾರೆ ಅಂತ. ಏನಿದೆ ಹೆಸರು? ಎಷ್ಟು ವರ್ಷ ಆಯಿತು ಬಂದಿಲ್ಲ? ನಾನು ಇಲ್ಲಿ ಬಂದು 1 ವರ್ಷ ಆಯ್ತು ಸರ್. ರೆಕಾರ್ಡ್ ಬಂದು 1 ತಿಂಗಳು ಆಗ್ತದೆ. ಹಾಂ, ರೆಕಾರ್ಡ್ ಕೊಡಬೇಕು. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯಿತು? 1 ವರ್ಷ ರೆಕಾರ್ಡ್ ಸಿಗ್ತದೆ, ರೆಕಾರ್ಡ್ ಕೊಡ್ತೀವಿ. ಸಿಗ್ತಾ ಇಲ್ಲ ಅದು ಪ್ರಾಬ್ಲಮ್. ಒಂದು ತಿಂಗಳು ವರ್ಷದಿಂದ ಬರ್ತೀವಿ ಅಂತ ಹೇಳ್ತಾರಲ್ಲ, ಯಾವುದದು? ಕೇಸ್ ಹಾಕಿ 1 ವರ್ಷ ಆಯ್ತು ಸರ್. ಇಲ್ಲಿ ಬಂದು 1 ತಿಂಗಳಿಂದ ಮೇಡಮ್ ಪಾಣಿಯಲ್ಲಿ ನಿಮ್ಮದು ಯುದ್ಧ ಮಾಡಬಾರ್ದು, ಭೂಮಿಗೆ ಒಂದು ಅವಕಾಶ ಗೊತ್ತಾ ಜನಗಳಿಗೆ. ನಿಮ್ಮ ಪಾಸ್ಪಾರ್ಟ್ ಹೊರಕೊಡ್ತಾರೆ, ಜನ ಕಷ್ಟಪಡಬೇಕು. ಚಾನ್ಸ್ ನಿಮಗೆ ಸಾಂಬಾರ ತಾಲೂಕಲ್ಲಿ ಕೊಡಲ್ಲ, ಕೊಟ್ಟಿದ್ದಾರೆ. ನುಗ್ಗಬೇಕು, ಅಲ್ಲಿ ನುಗ್ಗಿ ಈ ಮಣ್ಣಿನ ಮಗಳು ನಾನು ಋಣ ತೀರ್ಸ್ಕೊತಿದ್ದು ಮಾಡ್ಬೇಕು. ನೀವು ಎದುರಂಗೆ ಆಗು ನೆಟ್ಟು ಕೆಲಸ ಮಾಡಿ ಕಲ್ಸಿ ಸಾಕ್ಬೇಕು. ಯಾವರು ಎಲ್ಲದು? ಹಾಂ, ಅಲ್ಲಿ ಹತ್ರನೇ ಇನ್ನೂ ಒಬ್ಬರು ದುಡ್ಡು ಎಲ್ಲೇ ಇರ್ತದ ವಾಟರ್ ಸಿಗ್ತೀನಿ. ಸ್ವಲ್ಪ ನುಗ್ಗಬೇಕಮ್ಮ. ಕೆಲವರು ಹೇಳಿದ್ರೆ ಮಾತ್ರ ಸೈನ್ ಮಾಡ್ತೀವಿ, ಸ್ಟಾಫ್ ಎಲ್ಲ ಅಂತ ಹೇಳ್ತಾರೆ. ಆ ಥರ ಆದ ಕಷ್ಟ ನೋಡಿ. ನೀವು ಉಳಿದ ಹುಡುಗಿನ ಮಗಳು, ಮಣ್ಣಿನ ಮಗಳು ಋಣ ತೀರ್ಸ್ಕೊಳ್ಳಿ ಭಗವಂತ ಒಂದು ಅವಕಾಶ ಕೊಟ್ಟಾರೆ. ರಾತ್ರಿ ಅವ್ರು ಎಷ್ಟು ಕೆಲಸ ಮಾಡಿ ಸಾಕು, ನಿಮ್ಗೆ 2,000 ಇಟ್ಕೊಂಡಿದ್ದಾರೆ. ಖಾಲಿ ಮಾಡಬೇಕು 2-3 ತಿಂಗಳಲ್ಲಿ. ಜನ ಜಾಕ್ ಬಂದ್ರೆ ಬರ್ತೀರಿ. ಈ ಊರಲ್ಲಿ ಬಿಟ್ಟು ನಿಮ್ಗೆ ಕಷ್ಟ ಗೊತ್ತಿಲ್ವಾ? ಟೌನಲ್ಲಿ ಬಿಟ್ಟು ಅಲ್ಲೇ ಬಿಡ್ತೀರಿ ನೀವು. ಯು ಶುಡ್ ನೋ ದಿ ರಿಯಾಲಿಟಿ. ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಎಲ್ಲ ಸರಿ ಮಾಡಿ ಕ್ಲೀನ್ ಮಾಡ್ಬೇಕಮ್ಮ. ಅಗ್ರೆಸಿವ್ ಇರ್ಬೇಕು ನೀವು. ಕೆಲಸ ರೈತರು ಅಂತ ಹೇಳೋದಲ್ಲ, ರೈತರ ಮಗಳು ತೋರಿಸ್ಬೇಕು ಜನಗಳಿಗೆ ಏನು ಅಂತ. ನಾವು ದೇಶ ಆಡ್ತೀವಿ ಅಂತ ತೋರಿಸ್ಬೇಕು. ನಾನು ಬಂದಾಗಿಂದ ಫುಲ್ ಸೆಟ್ರೇಟ್ ಮಾಡ್ತಾನೆ ಇದ್ದೀನಿ. ದುಡ್ಡು ಕೊಡ್ಬೇಕಾ? ಇಲ್ಲ ಸರ್, ನಮ್ಮ ಹತ್ರ ನಮ್ಮ ಹತ್ರ ಇರೋದ್ರೆಲ್ಲ ರೆಕಾರ್ಡ್ಸ್ ಎಲ್ಲ ನಾವು ಕೊಡ್ತಾ ಇದ್ದೀವಿ ಸರ್. ನಾವು ಎಲ್ಲ ಸರ್ ನಾವು ಇಲ್ಲಿ ಬಂದ ನನಗೆ ಸಂಬಂಧ ಇಲ್ಲ. ರೆಕಾರ್ಡ್ ಎಲ್ಲೋಯ್ತು? ಏನು ಕ್ಲೀನ್ ನಿಮ್ಮ ಮನೆ ತಂದಿಲ್ಲ ರೆಕಾರ್ಡ್ ಇಲ್ಲ ತಾನೆ? ಸ್ಟೋರಲ್ಲಿ ಇರಲೇಬೇಕಲ್ರಿ, ಸರ್ಕಾರಿ ದಾಖಲೆಗಳಲ್ಲ. ಕೊಟ್ಟಿಲ್ಲ ಸರ್. ಸ್ಟ್ಯಾಟಿಸ್ಟಿಕ್ ಸರ್ಕಾರಿ ದಾಖಲೆಗಳು ಆನ್ಸರ್ ಮಾಡಬೇಕು. ಮಾತಾಡ್ತಾ ಇದ್ವಿ ಸುಮಾರು 2-3 ವರ್ಷದಿಂದ 6 ವರ್ಷದಿಂದ ಇಲ್ಲಿ ಓಡಾಡ್ತಾರೆ, ಪ್ರತಿ ದಿವಸ ಓಡಾಡ್ತಾರೆ. ಫೋನ್ ನಂಬರ್ ಅವ್ರ ಹೆಸರು ಏನು 1 ತಿಂಗಳ ಸಂಬಂಧ ಇಲ್ಲ. ಅವ್ರು ಕೊಡೋಕ್ಕೆ ಎಷ್ಟು ವರ್ಷ ಬೇಕು ನಿನ್ಗೆ ಹೇಳು? ಈ ರೆಕಾರ್ಡ್ ಕೊಡೋಕ್ಕೆ ಎಷ್ಟು ವರ್ಷ ಬೇಕು ಹೇಳಿ ಬರ್ಕೊಂಡು ಹೋಗ್ತೀನಿ. ಅಲ್ರಿ, ಎಷ್ಟು ವರ್ಷ ಬೇಕು? ಅವರೇ ಚಿಕ್ಕಪ್ಪ ತಂದೆನ ಆದ್ರೆ ಹಿಂಗೆ ಓಡಾಡಿದ್ರೆ ಚೆನ್ನಾಗಿರುತ್ತಾ? ನಮ್ಮ ಹತ್ರ ಇರೋ ಸೋರಿ ಬೇಡ, ಇರೋ ಡಾಕ್ಯುಮೆಂಟ್ ಇಲ್ಲದೇ ಏನು ಮಾಡ್ತೀಯಾ? ಕೊಡ್ತೀವಿ ಸರ್ ನಾವು. ಎಲ್ಲೋಯ್ತು ಹಂಗಂದ್ರೆ? ಸುಮ್ಮನೆ ಡೈಲಾಗ್ ಹೊಡಿಬೇಡಿ. ಇಲ್ಲ ಸರ್, ಕೊಡ್ತೀವಿ ಸರ್. ಬರ್ಕೋ ಅವ್ರು ಯಾರು ರೆಕಾರ್ಡ್ ಎಷ್ಟು ವರ್ಷದಿಂದ ಕೊಟ್ಕೋ, ಇವ್ನ ಪಾರ್ಟಿ ಮಾಡಿ.